ಆಟಾಡಕ್ಕೆ ಹೇಳು. ಕಾಯ ಕಾವ್ಯ ಮನೆಗೆ ಹೋಗ್ತಾ ಇದ್ದೀರಾ? ಎಲ್ಲಿಗೆ ಆರ್ವಿ? ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೀಡಿಯೋಸ್ ಬರ್ತಾನೆ ಇತ್ತು. ಮಾವಿನ ಹಣ್ಣಿಂದು ಹಾಗೆ ಜಾಕ್ ಫ್ರೂಟ್ಸ್ ಮೇಳ ನಡೀತಾ ಇದೆ ಅಂತೇಳಿ. ಅದು ನಮಗೆ ತುಂಬಾ ನಿಯರಲ್ಲೇ ಇತ್ತು, MA ಲೇಔಟಲ್ಲಿ. ಹಾಗಾಗಿ ಆ ಒಂದು ಮ್ಯಾಂಗೋ ಆ್ಯಂಡ್ ಜಾಕ್ ಫ್ರೂಟ್ ಮೇಳಗೆ ಹೊರಟಿದ್ವಿ. ಈ ಥರ ಮೇಳ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ವೆರೈಟಿ ಟೈಪ್ಸ್ ಆಫ್ ಫುಡ್ಡು ಎಲ್ಲನೂ ಟೇಸ್ಟ್ ಮಾಡ್ಬೋದು. ತುಂಬ ದೂರ ಇದ್ದಾಗೆಲ್ಲ ನಾವು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಇದು ತುಂಬಾ ನಿಯರ್ ಇರೋದ್ರಿಂದ ಜಸ್ಟ್ ಹಾಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗಿದ್ವಿ. ಬಟ್ ನಿಜವಾಗ್ಲೂ ಹೋದ್ಮೇಲೆ ತುಂಬಾ ಡಿಸಪಾಯಿಂಟ್ ಅನ್ನಿಸ್ತು. ಬಿಕಾಸ್ ಹೆಸರಿಗೆ ಮಾತ್ರ ಇದು ಮ್ಯಾಂಗೋ ಮೇಳ ಆ್ಯಂಡ್ ಜಾಕ್ ಫ್ರೂಟ್ ಮೇಳ. ಬಟ್ ಅಲ್ಲಿ ಮ್ಯಾಂಗೋ ಆ್ಯಂಡ್ ಜಾಕ್ ಫ್ರೂಟೇ ಇರಲಿಲ್ಲ. ನಾನಂತೂ ಒಂದೇ ಒಂದು ಮಾವಿನ ಹಣ್ಣು ಕೂಡ ಅಲ್ಲಿ ನೋಡಲಿಲ್ಲ. ಆ್ಯಂಡ್ ಒಬ್ಬರು ಮಾತ್ರ ಒಂದೇ ಒಂದು ಜಾಕ್ ಫ್ರೂಟ್ನ ಕಟ್ ಮಾಡಿ ಇಟ್ಕೊಂಡಿದ್ರು, ಅಷ್ಟು ಮಾತ್ರ ನೋಡಿದ್ದು. ಹೆಸರಿಗೆ ಮಾತ್ರ ಮ್ಯಾಂಗೋ ಆ್ಯಂಡ್ ಜಾಕ್ ಫ್ರೂಟ್ ಮೇಳ. ಬಟ್ ಅಲ್ಲಿ ಇದ್ದಿದ್ದಂಥ ಐಟಮ್ಸ್ ಎಲ್ಲ ಬೇರೆ ಐಟಮ್ಸು, ಸ್ಯಾರೀಸು, ಚೂಡಿದಾರು ಆ್ಯಂಡ್ ಬೇರೆ ಫುಡ್ ಐಟಮ್ಸು, ಆಟ ಸಾಮಾನುಗಳು, ಪುಳಿಯೋಗರೆ ಪೌಡರು, ಈ ಥರದ್ದೆಲ್ಲ ಸ್ಟಾಲ್ಸ್ಗಳನ್ನ ಹಾಕ್ಕೊಂಡಿದ್ರು. ಬಟ್ ಅಲ್ಲಿ ಮ್ಯಾಂಗೋ ಆ್ಯಂಡ್ ಜಾಕ್ ಫ್ರೂಟೇ ಇರಲಿಲ್ಲ. ಆ್ಯಕ್ಚುಲಿ ನಾನೆಲ್ಲ ಅಂದ್ಕೊಂಡೆ ಈ ಲಾಲ್ಬಾಗಲ್ಲೆಲ್ಲ ಇರುತ್ತಲ್ವ, ರೈತರಿಂದ ಡೈರೆಕ್ಟಾಗಿ ಬಂದು ಅವರೇ ಬಂದು ಸೇಲ್ ಮಾಡ್ತಾ ಇರ್ತಾರೆ. ಆ್ಯಂಡ್ ವೆರೈಟಿ ಟೈಪ್ಸ್ ಆಫ್ ಮ್ಯಾಂಗೋಗಳು ಸಿಗುತ್ತೆ, ಆ ಥರ ಇರುತ್ತೆ ಅಂತ. ಬಟ್ ಅಲ್ಲಿ ಆ ಥರ ಇರಲಿಲ್ಲ. ಆ್ಯಂಡು RV ಅಂತೂ ಅಲ್ಲಿ ಆಟ ಸಾಮಾನು ನೋಡಿದ ತಕ್ಷಣ ಫುಲ್ಲು ಆಟ ಸಾಮಾನು ಕಡೆ ಗಮನ ಕೊಟ್ಟು ಅದ್ರ ಕಡೆ ಎಂಜಾಯ್ ಮಾಡ್ತಾಯಿದ್ರು ಆ ಕಡೆ. ಈ ಥರ ಸ್ಟಾಲ್ಸಲ್ಲೆಲ್ಲ ಸಿಕ್ಕಾಪಟ್ಟೆ ಡಿಮ್ಯಾಂಡು. ಹೇಗಿದ್ದರೂ ತೊಗೊಳ್ತಾರೆ. ಆ್ಯಂಡ್ ಆಟಾಡಿಸ್ತಾರೆ ಮಕ್ಳಿಗೆ ಅಂದ್ಬಿಟ್ಟು ಸಖತ್ತು ಡಿಮ್ಯಾಂಡು. ಜಸ್ಟ್ ಇದು ಏನೂ ಇಲ್ಲ, ಜಸ್ಟ್ ಒಂದು ರೌಂಡ್ ಹಾಕೋದಕ್ಕೆ ಪರ್ ಹೆಡ್ ಒಬ್ಬರಿಗೆ 80 ರೂಪೀಸ್ ಚಾರ್ಜ್ ಮಾಡಿದ್ರು. ಆ್ಯಂಡು ತುಂಬಾ ಸ್ಟಾಲ್ಸ್ ಎಲ್ಲ ಕಮ್ಮಿನೇ ಇದ್ವು, ಅಷ್ಟಾಗಿ ಏನು ತುಂಬ ಸ್ಟಾಲ್ಸ್ ಎಲ್ಲ ಏನು ಇರಲಿಲ್ಲ. ಆ್ಯಂಡ್ ನಾವು ಅಂದ್ಕೊಂಡಂಗೆ ಇರಲಿಲ್ಲ. ಆ್ಯಂಡ್ ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಬಟ್ ಅಲ್ಲಿ ಹೋದ್ಮೇಲೆ ನಂಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಟ್ ಆದರೂ ಕೂಡ ಮಕ್ಳ ಜೊತೆ ಒಂದು ಔಟಿಂಗ್ ಹೋದಂಗೆ ಆಯಿತು. ಆ್ಯಂಡ್ ಅವ್ರಿಗೂ ಕೂಡ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ ಅಂದ್ಬಿಟ್ಟು ಹೋಗಿದ್ವಿ. ಕೆಲವೊಂದು ಚಿಕ್ಕ ಪುಟ್ಟ ಗೇಮ್ಸ್ಗಳು, ಹಾಗೆ ಈ ಪ್ಲಾಸ್ಟಿಕ್ ಥಿಂಗ್ಸು ಆ್ಯಂಡ್ ಕೆಲವೊಂದು ಸ್ಟೀಲ್ ಥಿಂಗ್ಸ್ಗಳು, ಎಲ್ಲ ಥರದ ಸ್ಟಾಲ್ಸ್ಗಳನ್ನ ಹಾಕ್ಕೊಂಡಿದ್ರು. ಸಮ್ ಜ್ಯುವೆಲ್ರಿ ಶಾಪ್ಸ್ ಕೂಡ ಹಾಕ್ಕೊಂಡಿದ್ರು. ಆ್ಯಂಡ್ ಈ ಥರ ಟೈಮಲ್ಲಿ ಪ್ರತಿಯೊಂದು ಕೂಡ ಶಾಪಿಂಗ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲ ಥರದ ಸ್ಟಾಲ್ಸ್ಗಳನ್ನ ಹಾಕ್ಕೊಂಡಿರ್ತಾರೆ. ಬಿಕಾಸ್ ಬೇರೆ ಬೇರೆ ಕಡೆಯಿಂದ ಸುಮಾರು ಜನ ಬರ್ತಾರಲ್ವ, ಆ ಎಲ್ಲ ಜನಗಳು ತೊಗೊತಾರೆ ಅನ್ನೋ ಕಾರಣಕ್ಕೆ. ಹಾಗೆ ಸ್ಯಾರಿಗಳು ಆ್ಯಂಡ್ ಬ್ಲೌಸು ಆ್ಯಂಡ್ ವೆರೈಟಿ ಟೈಪ್ಸ್ ಆಫ್ ಚೂಡಿದಾರ್ಸ್ಗಳು ಎಲ್ಲನೂ. ಆ್ಯಂಡ್ ಇಲ್ಲಿ ಪಿಕಲ್ಸ್ ಎಲ್ಲ ಮಾರ್ತಾಯಿದ್ರು. ವೆರೈಟಿ ಟೈಪ್ಸ್ ಆಫ್ ಪಿಕಲ್ಸ್ ಇತ್ತು. ಆ್ಯಂಡ್ ತುಂಬಾ ಕಾಸ್ಟ್ಲಿ. 1/4 kg 150 ರೂಪೀಸ್ ಅಂತ. ಇದು ಅಮಟೆಕಾಯಿ ಉಪ್ಪಿನಕಾಯಿ. ಆ್ಯಂಡ್ ತುಂಬ ವೆರೈಟಿ ಟೈಪ್ಸ್ ಆಫ್ ಉಪ್ಪಿನಕಾಯಿಗಳಿದ್ವು. ತೊಂಡೆಕಾಯಿ, ಅಮಟೆಕಾಯಿ, ಚಿಲ್ಲಿಗಳು, ಹಾಗೆ ಮ್ಯಾಂಗೋಸು ಆ್ಯಂಡ್ ಸಮ್ ಚಟ್ನಿಗಳು ಆ್ಯಂಡ್ ಹಲಸಿನಕಾಯಿದು ಎಲ್ಲನೂ ತುಂಬ ಥರದ ಉಪ್ಪಿನಕಾಯಿಗಳಿದ್ವು. ನಾವು ಕೂಡ ಕೆಲವೊಂದು ಉಪ್ಪಿನಕಾಯಿ ಹಾಗೆ ಚಟ್ನಿಗಳನ್ನ ತೊಗೊಂಡು ಬಂದ್ವಿ. ಆ್ಯಂಡ್ ನಾವಲ್ಲಿ ತೊಗೊಂಡು ಬರೋ ಅಷ್ಟರಲ್ಲಿ RV ಆಲ್ರೆಡಿ ಐಸ್ ಕ್ರೀಮ್ ಸ್ಟಾಲ್ನ ನೋಡಿಬಿಟ್ಟಿದ್ಲು. ಸಿಕ್ಕಾಪಟ್ಟೆ ಹಠ ಮಾಡಿದ್ಲು. ಐಸ್ ಕ್ರೀಮ್ ಸ್ಟಾಲ್ ಅಂತ ನಮಗೆ ಗೊತ್ತಾಗಲ್ಲ ಅದು, ಬಟ್ ಅಲ್ಲೊಂದು ಕೆಲವೊಂದು ಪಿಕ್ಚರ್ ಹಾಕ್ಕೊಂಡಿದ್ದಾರೆ ಅಷ್ಟೇ, ಹೋಮ್ ಮೇಡ್ ಐಸ್ ಕ್ರೀಮ್ ಅಂತ ಹೇಳಿ. ಸೊ ಅದನ್ನು ನೋಡಿಬಿಟ್ಟಿದ್ಲು. ಎಷ್ಟೇ ಕನ್ವಿನ್ಸ್ ಮಾಡಿದ್ರು RV ಮಾತ್ರ ಬರ್ತಾ ಇರಲಿಲ್ಲ. ನಾವು ಕೊಡ್ಸಲ್ಲ ಅಂತ ಹೇಳ್ತಾ ಇರಲಿಲ್ಲ, ಹೊರಡುವಾಗ ಲಾಸ್ಟಲ್ಲಿ ತೊಗೊಳ್ಳೋಣ ಅಂತ ಹೇಳ್ತಾ ಇದ್ವಿ. ಬಟ್ RV ಮಾತ್ರ ಬಿಡಲೇ ಇಲ್ಲ, ತುಂಬಾ ಹಠ ಮಾಡಿ ಐಸ್ ಕ್ರೀಮ್ ತೊಗೊಂಡ್ಲು. ಆ್ಯಂಡ್ ಕೆಲವೊಂದು ಫುಡ್ ಐಟಮ್ಸ್ಗಳಿದ್ವು, ಅವೆಲ್ಲ ಮ್ಯಾಂಗೋ ಹಾಕಿ ಮಾಡಿರೋಂಥ ಐಟಮ್ಸ್ಗಳಂತೆ. ಹಾಗಾಗಿ ಅವುಗಳನ್ನು ಕೂಡ ಟೇಸ್ಟ್ ಮಾಡಿದ್ವಿ. ಆ್ಯಂಡ್ ಮೈಸೂರು ಪಾಕ್ ಅಂತೂ ಆಸಮ್, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮೈಸೂರು ಪಾಕು. ಅದು ಕೂಡ ಮ್ಯಾಂಗೋಯಿಂದ ಮಾಡಿರೋಂಥ ಮೈಸೂರು ಪಾಕ್ ಅಂತೆ. ಆ್ಯಂಡ್ ಕೆಲವೊಂದು ಬ್ರೆಡ್ ಜಾಮು, ಅಂದರೆ ಮ್ಯಾಂಗೋ ಜಾಮಲ್ಲಿ ಮಾಡಿರೋಂಥದ್ದು, ಆ್ಯಂಡ್ ಮ್ಯಾಂಗೋ ಹಾಕಿ ಮಾಡಿರೋಂಥ ಕೆಲವೊಂದು ದೋಸೆ, ಹಾಗೆ ಚಿರ್ಮುರಿ, ಈ ಥರದ ಕೆಲವೊಂದು ಐಟಮ್ಸ್ಗಳನ್ನು ಇಟ್ಟಿದ್ರು. ಆ್ಯಂಡ್ ತುಂಬ ಕಮ್ಮಿ ಇದ್ವು, ಅಷ್ಟೊಂದಾಗಿ ಆಪ್ಷನ್ಸ್ ಏನೂ ಇರಲಿಲ್ಲ. ಆ್ಯಂಡ್ ನಾವು ಅಂತೂ 2 ಸತಿ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು, ಹಾಗಾಗಿ ಇನ್ನೊಂದು ಸರಿ ತೊಗೊಂಡ್ವಿ. ಆ್ಯಂಡ್ ಹಾಗೆ ಡ್ರೈ ಗೋಬಿ ಕೂಡ ಟೇಸ್ಟ್ ಮಾಡಿದ್ವಿ. ಹೊರಗಡೆ ಹೋದ್ಮೇಲೆ ಹಾಗೆ ಅಂತೂ ಬರೋದಕ್ಕಾಗಲ್ಲ. ಸೊ ಏನಾದರೂ ಶಾಪಿಂಗ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ಮಕ್ಕಳಿಗೂ ಕೂಡ ಏನಾದರೂ ಕೊಡಿಸ್ಲೇಬೇಕಾಗತ್ತೆ. ಹಾಗೆ ನಾವು ಕೂಡ ಕೆಲವೊಂದು ಸ್ನ್ಯಾಕ್ಸ್ಗಳನ್ನ ಟೇಸ್ಟ್ ಮಾಡಿಬಿಟ್ಟು ಬರಬೇಕಾಗತ್ತೆ. ಸೊ ಎಲ್ಲನೂ ಮುಗಿಸ್ಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ. ಬಿಕಾಸ್ ಮಕ್ಕಳು ಸಿಕ್ಕಾಪಟ್ಟೆ ಹಠ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಆ್ಯಂಡ್ ಕೆಲವೊಂದು ಆಟ ಸಾಮಾನುಗಳನ್ನ ಕೊಡಿಸ್ಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.